ಮೈಸೂರಿನ ಎಪಿಎಂಸಿಯಲ್ಲಿ ರೈತರ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ. ಅಲ್ಲಿ ಜನಪ್ರತಿನಿಧಿಗಳ ಆಡಳಿತ ಮಂಡಳಿಯಲ್ಲಿಲ್ಲ. ಹಾಗಾಗಿ ಅಲ್ಲಿ ದಳ್ಳಾಳಿಗಳು ಹಾಗೂ ಖರೀದಿದಾರರು ಆಡಿದ್ದೇ ಆಟ ಎನ್ನುವಂತಾಗಿದೆ. ತೂಕದಲ್ಲಿ ಮೋಸ ಮಾಡಲಾಗುತ್ತಿದೆ. ರೈತರಿಗೆ ಸ್ಪರ್ಧಾತ್ಮಕ ಬೆಲೆಗಳು ಸಿಗುತ್ತಿಲ್ಲ. ಇದಕ್ಕೆಲ್ಲ ಸ್ಪಂದಿಸಬೇಕಿದ್ದ ಎಪಿಎಂಸಿಯ ಅಧಿಕಾರಿ ವರ್ಗ ತನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ನಿರ್ಲಿಪ್ತವಾಗಿದೆ. ಅಷ್ಟೇ ಅಲ್ಲ, ಅಧಿಕಾರಿಗಳಿಗೆ ರೈತರ ಸಮಸ್ಯೆಗಳೇನು ಗೊತ್ತಿಲ್ಲ ಎನ್ನುವಂತಾಗಿದೆ. ಇತ್ತೀಚೆಗೆ ನಿಯಮಬಾಹಿರವಾಗಿ ಈ ಎಪಿಎಂಸಿ ದರ ಕುಸಿತವಾಗಿದ್ದು ರೈತರ ಗೋಳನ್ನು ಕೇಳುವವರೇ ಇಲ್ಲದಂತಾಗಿದೆ. ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವು 3ನೇ ಬಾರಿ ಅಧಿಕಾರಕ್ಕೆ ಬರಲು ತೀವ್ರ ಪ್ರಯತ್ನ ನಡೆಸುತ್ತಿದೆ. ಆದರೆ ಬಿಜೆಪಿಯು ಈ ಬಾರಿ ಅಲ್ಲಿ ತೀವ್ರ ಪೈಪೋಟಿ ನೀಡಿದ್ದು ಆಪ್ಗೆ ಸೆಡ್ಡು ಹೊಡೆದಿದೆ. ಆ ಸ್ಪರ್ಧೆಯನ್ನು ಮೀರಿ ಮತದಾರರ ಮನ ಸೆಳೆಯಲು ಆಪ್ ಮಹಿಳಾ ಕಲ್ಯಾಣ ಯೋಜನೆಗಳನ್ನು, ಮುಕ್ತ ಶಿಕ್ಷಣ, ಆರೋಗ್ಯ ಸೇವೆಗಳನ್ನು, ಮಾಲಿನ್ಯ ನಿರ್ವಹಣೆ ಮುಂತಾದವುಗಳ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಅತ್ತ ಬಿಜೆಪಿಯು ಸಹ ಐಕ್ಯ ಸಾರಿಗೆ ವ್ಯವಸ್ಥೆ, ರೈತರಿಗೆ ಮೀಸಲಾತಿ ಸೇರಿದಂತೆ ಅನೇಕ ಭರವಸೆ ನೀಡಿದೆ. ಕಾಂಗ್ರೆಸ್ ಉದ್ಯೋಗದ ಭರವಸೆ, ಸಾಮಾಜಿಕ ಕಲ್ಯಾಣದ ಪ್ರಚಾರ ಮಾಡುತ್ತಿದೆ. ರಾಜ್ಯಾದ್ಯಂತ 167 ಎಪಿಎಂಸಿಗಳಿದ್ದು ರೈತರು ಮತ್ತು ವರ್ತಕರ ನಡುವೆ ಕೊಂಡಿಯಂತೆ ಕೆಲಸ ಮಾಡುವ ಸುಮಾರು 17 ರಿಂದ 18 ಸಾವಿರ ದಲ್ಲಾಳಿಗಳು, ಸುಮಾರು 27 ಸಾವಿರ ವರ್ತಕರು ಸೇರಿ ಸುಮಾರು 40 ಸಾವಿರ ಪರವಾನಗಿದಾರರಾಗಿದ್ದಾರೆ. ಹೊಸ ನೀತಿಯಿಂದ ಪರವಾನಗಿದಾರರ ಸಂಖ್ಯೆ ಹೆಚ್ಚಾಗಿದೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನಗಳ ಮಾರಾಟಕ್ಕೆ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರಲಾಗುತ್ತಿದೆ. ಒಟ್ಟಾರೆ ಹಲವು ಸುಧಾರಣೆಯಾಗುತ್ತಿದ್ದು ಎಪಿಎಂಸಿಗಳ ಆದಾಯದಲ್ಲಿ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ. ರಾಜ್ಯ ಬಿಜೆಪಿ ರೆಬೆಲ್ ನಾಯಕರ ತಂಡ ದಿಲ್ಲಿಯಲ್ಲಿ ಬೀಡು ಬಿಟ್ಟು ಸರತಿಯಂತೆ ಕೇಂದ್ರ ನಾಯಕರನ್ನು ಭೇಟಿಗೆ ಪ್ರಯತ್ನಿಸುತ್ತಿದ್ದು ಬಣ ಬಡಿದಾಟದ ಬಿಕ್ಕಟ್ಟು ದಿಲ್ಲಿ ವರಿಷ್ಠರ ಅಂಗಳ ತಲುಪಿದೆ. ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನು ಭೇಟಿಯಾಗಿರುವುದಾಗಿ ಹೇಳಿಕೊಂಡಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ.